ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, RCB ಕಡೆಯಿಂದ ಅನೌನ್ಸ್ಮೆಂಟ್ ಬಂದಾಯ್ತು ಯಾರು RCB ಕ್ಯಾಪ್ಟನ್ ಅಂತ. ಈ IPL 2025 ಗೆ RCB ಕ್ಯಾಪ್ಟನ್ ಆಗ್ತಿರೋದು ನಾವೆಲ್ಲರೂ ವಿರಾಟ್ ಕೊಹ್ಲಿ ಅಂತೆಲ್ಲ ಅಂದ್ಕೊಂತಿದ್ವಿ, ಕೃಣಾಲ್ ಪಾಂಡ್ಯ ಅಂತ ಒಂದಿಷ್ಟು ಜನ ಹೇಳ್ತಿದ್ರು, ಭುವನೇಶ್ವರ್ ಕುಮಾರ್ ಅಂತ ಒಂದಿಷ್ಟು ಜನ ಹೇಳ್ತಿದ್ರು, ರಜತ್ ಪಟಿದಾರ್ ಅವರು ಆಲ್ಮೋಸ್ಟ್ ಕನ್ಫರ್ಮ್ಡ್ RCB ಕ್ಯಾಪ್ಟನ್ ಆಗೋದು ಅಂತೆಲ್ಲ ನಿನ್ನೆ ರಾತ್ರಿಯಿಂದೆಲ್ಲ ನ್ಯೂಸ್ ಬರ್ತಿತ್ತು. ಅದು ನಿಜ. IPL 2025 ಗೆ RCB ಕ್ಯಾಪ್ಟನ್ ಆಗಿ ಬರ್ತಿರೋದು ರಜತ್ ಪಟಿದಾರ್ ಅವರು. ಇದು ಒಂಥರ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. ಇದು ಒಂಥರ ಹೆಂಗಿರತ್ತೆ ಅಂದ್ರೆ, ಈ ಸೀಸನ್ ಲಾಸ್ಟ್ ಸೀಸನ್ ಯಾವ ರೀತಿ ಇತ್ತಲ್ಲ, ಅಂದ್ರೆ ಧೋನಿ ಅವ್ರು ಯಾವ ರೀತಿ ಋತುರಾಜ್ ಗಾಯಕ್ವಾಡ್ ಅವರಿಗೆ ಗೈಡ್ ಮಾಡ್ತಿದ್ರಲ್ಲ ಕ್ಯಾಪ್ಟನ್ಸಿಯಲ್ಲಿ, ಅದೇ ರೀತಿ ಇರುತ್ತೆ ಅಂತ ಅನ್ಸುತ್ತೆ ಈ ವರ್ಷ. ಅಂದ್ರೆ ವಿರಾಟ್ ಕೊಹ್ಲಿ ಅಂಡ್ರಲ್ಲೇ ಅವರು ಕ್ಯಾಪ್ಟನ್ಸಿ ಮಾಡ್ತಾರೆ. ಅಂದ್ರೆ ವಿರಾಟ್ ಕೊಹ್ಲಿಯಿಂದ ಎಲ್ಲ ಗೈಡ್ ತಗೊಂಡು ಯಾವ ರೀತಿ ಮಾಡ್ಬೇಕು ಕ್ಯಾಪ್ಟನ್ಸಿ ಕಲಿಬಹುದು ಅವರು. ಏನಕ್ಕಂದ್ರೆ ಫ್ಯೂಚರ್ ಕ್ಯಾಪ್ಟನ್ ನೋಡ್ತಿದ್ದಾರೆ ಇವಾಗ. ಇಲ್ಲಿ RCB ಒಂದು ಲಾಂಗ್ ಸ್ಪ್ಯಾನ್ ಗೆ ಕ್ಯಾಪ್ಟನ್ ಹುಡುಕ್ತಿದ್ದಾರೆ. ಅದಕ್ಕೋಸ್ಕರ ರಜತ್ ಪಟಿದಾರ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ನಿಮಗೆ ಏನಿಸ್ತಿದೆ? ರಜತ್ ಪಟಿದಾರ್ ಅವ್ರು ಮಾಡಿರೋದು ಕರೆಕ್ಟ್ ಅನ್ಸ್ತಿದೆ, ಇಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಮಾಡ್ಬೇಕಿತ್ತ ಕ್ಯಾಪ್ಟನ್ಸಿ? ನಿಮಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗೆ ಈ ವರ್ಷ ವಿರಾಟ್ ಕೊಹ್ಲಿ ಅವ್ರು ಕ್ಯಾಪ್ಟನ್ ಆಗ್ಬೇಕಿತ್ತು. ನೆಕ್ಸ್ಟ್ ವರ್ಷದಿಂದ ರಜತ್ ಪಟಿದಾರ್ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು. ಇದೊಂಥರ ಸರ್ಪ್ರೈಸಿಂಗ್ ಆಗಿತ್ತು. ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.